ಇನ್ನು ಬಿಡದಿ ಟೌನ್ಶಿಪ್ ಬಗ್ಗೆ ಎಷ್ಟರ ಮಟ್ಟಿಗೆ ಹೋರಾಟಗಳು ನಡೀತಾ ಇವೆ, ಏನು ಎತ್ತ ಅದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಇದರ ನಡುವೆ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟು, ಬಿಡದಿ ಟೌನ್ಶಿಪ್ಪು ನನ್ನ ಕನಸಿನ ಕೂಸು ಅಂತಾರೆ, ಅದನ್ನು ನನಸು ಮಾಡೋಕ್ಕೆ ಹೊರಟಿದ್ದೀವಿ ಅಂತಾರೆ. ಜನರ ಭೂಮಿ ತಗೊಳ್ಳಲ್ಲ ಅಂತ ನಾನು ಅವತ್ತೇ ಸದನಕ್ಕೆ ಹೇಳಿದ್ದೆ. ಆದರೆ ಈ ವಿಚಾರದಲ್ಲಿ ಈಗ ಇವರು ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಪ್ರಶ್ನೆ. ಭೂಮಿ ಕೊಡ್ತಿರೋ ರೈತರಿಗೆ ಶಾಸಕರು ಚೆಕ್ ಕೊಡ್ತಾ ಇದ್ದಾರೆ. ಯಾವ ಶುರುವಾಯಿತು ಈ ಸಂಪ್ರದಾಯ? ಶಾಸಕರೇನು ಅವ್ರ ಮನೆಯಿಂದ ತಂದು ಕೊಡ್ತಾರಾ? ಚೆಕ್ ಕೊಡಬೇಕಾಗಿರುವಂಥ ನಿಜಕ್ಕೂ ಯಾರು? ಅಧಿಕಾರಿಗಳು ಕೊಡಬೇಕು. ಅಧಿಕಾರಿಗಳ ಜಾಗದಲ್ಲಿ ಶಾಸಕರು ಯಾಕೆ ನಿಂತ್ಕೊಂಡು ಕೊಡ್ತಾ ಇದ್ದಾರೆ? ಈಗ ಬಾಲಕೃಷ್ಣ ಅವ್ರನ್ನ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳನ್ನು. ಬಾಲಕೃಷ್ಣ ಅವರು ಚೆಕ್ ವಿತರಣೆ ಮಾಡ್ತಾ ಇದ್ದಾರೆ. ಇದನ್ನು ಯಾರು ಮಾಡಬೇಕು? ಅಧಿಕಾರಿಗಳು ಮಾಡಬೇಕು. ಇದು ಯಾವನಿಂದ ಶುರುವಾಯಿತು ಸಂಪ್ರದಾಯ? ನೀವು ಯಾಕೆ ಕೊಡ್ತಾ ಇದ್ದೀರಿ ಚೆಕ್ಕನ್ನು? ಇದು ಟೈಮ್ ಇದೇನು ಅಂತಂದರೆ ಇದ್ರ ಹಿಂದೆ ಏನಿದೆ? 2 ಕೋಟಿ ಈಗ ಕೊಟ್ಟರೆ ಮುಂದಿನ 20 ವರ್ಷಕ್ಕೆ ಅದ್ರ ಬೆಲೆ 20 ಕೋಟಿ ಆಗಲ್ವಾ? ಯಾಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಿ? ರೈತರ ಭಾವನೆಗಳೇನಿದೆ ಅದನ್ನು ಗೌರವಿಸಿ, ನಾನು ರೈತರ ಭಾವನೆಗಳನ್ನೇ ಗೌರವಿಸ್ತಾ ಇದ್ದೀನಿ ಅಂತಾರೆ ಕುಮಾರಸ್ವಾಮಿ. ನನ್ನ ಕೂಸು ಅಂತ ಹೇಳಿದ್ದಾರೆ. ಇದು ಕುಮಾರಸ್ವಾಮಿಯವರ ಕನಸಿನ ಕೂಸು ಅಂತ ಹೇಳಿದ್ದಾರೆ. ಅದನ್ನು ನಾವು ನನಸು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ವಿಧಾನಸಭೆಯ ಕಲಾಪದಲ್ಲಿ 2007 ಜುಲೈ 30, 31 ಮತ್ತು 1ನೇ ತಾರೀಕು 3 ದಿನ ಏನೇನು ಚರ್ಚೆ ಆಗಿದೆ? 2007 ಅಲ್ಲ ಒಂದು ನಿಮಿಷ ಇರು. 2000 ಇನ್ನೊಂದು ಸಲ ಹೇಳ್ಬಿಡ್ತೀನಿ, ಕರಿತೀನಿ ನಿಮ್ಮನ್ನೆಲ್ಲ. 2007 ಜುಲೈ 30, 31, 1ನೇ ತಾರೀಕು ಈ 3 ದಿನ ಚರ್ಚೆ ನಡೀತು ವಿಧಾನಸಭೆ ಕಲಾಪದಲ್ಲಿ. ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಇದೇ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಲ್ಲಿಂದ ಶಿವಕುಮಾರ್ ಅವರು, ಅಲ್ಲಿಂದ ಧರ್ಮಸಿಂಗ್ ಅವರು, ಶ್ರೀರಾಮ್ ರೆಡ್ಡಿ ಅವರು, ಮಾಧುಸ್ವಾಮಿ ಅವರು, ಇವರು ಎಲ್ಲರೂ ಆ ಒಂದು ಸದನದ ಕಲಾಪದಲ್ಲಿ ಭಾಗಿಗಳಾಗಿ ಏನೇನು ಮಾತನಾಡಿದ್ದಾರೆ ಅದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೇನೆ. ಬಿಡದಿ ಪ್ರಾಜೆಕ್ಟ್ ಒಂದೇ ಅಲ್ಲ, ರಾಜ್ಯದಲ್ಲಿ 5 ಟೌನ್ಶಿಪ್ನ ಹಿನ್ನೆಲೆ ಒಂದು ಕಡೆ, ಅದರ ಜೊತೆಗೆ ಕೇಂದ್ರ ಸರ್ಕಾರ ಆಗ ಇಡೀ ದೇಶದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಚೀಫ್ ಸೆಕ್ರೆಟರಿಗೆ SEZನ ಯಾವ ರೀತಿ ಫಾರಂ ಮಾಡಬೇಕು ಇನ್ನು 60 ದಿವಸದಲ್ಲಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಏನು ಒಂದು ಸೂಚನೆ ಕೊಟ್ಟಿದ್ದರು ಎಲ್ಲ ರಾಜ್ಯಗಳಿಗೆ. ಅದರ ಹಿನ್ನೆಲೆಯಲ್ಲಿ SEZನ ಒಂದು ಅನುಷ್ಠಾನಗಳು ಹೇಗೆ ಮಾಡಬೇಕು ಅಂತಕ್ಕಂಥ ಅಧಿಕಾರಿಗಳ ಮಟ್ಟದಲ್ಲಿ ಏನು ನಡೆದಿತ್ತು, ಅವತ್ತು ಏನೇನು ಅಪಾದನೆ ಮಾಡಿದ್ದಾರೆ, ಸತ್ಯಶೋಧನಾ ಸಮಿತಿ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ನಾಯಕರು ಅವತ್ತು ಏನು ಮಾಡಿದ್ರು, ಸತ್ಯಶೋಧನಾ ಸಮಿತಿ ಕೊಟ್ಟಿರ್ತಕ್ಕಂಥ ವರದಿ ಏನು, ಅದರ ಮೇಲೆ ಇವರೆಲ್ಲ ಏನು ಮಾತಾಡಿದರು. ನಾನು ಬಿಡದಿ ಪ್ರಾಜೆಕ್ಟಿನ ವಿಷಯದಲ್ಲಿ ಏನು ಹೇಳಿದ್ದೇನೆ, ವಿಧಾನಸಭೆಯ ಕಲಾಪದಲ್ಲಿ ದಾಖಲಾತಿ ಇದೆ. ನಾನು ಅವತ್ತೇನು ಹೇಳಿದ್ದೀನಿ ಅಂತ. ನನ್ನನ್ನು ಬೆಳೆಸಿರ್ತಕ್ಕಂಥ ಆ ಪುಣ್ಯಾತ್ಮ ತಂದೆ ತಾಯಿಂದರ ಮನಸ್ಸಿಗೆ ನೋವು ಕೊಟ್ಟು ಅದನ್ನು ಮುಂದುವರಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ರೈತರ 1 ಇಂಚು ಫಲವತ್ತಾದಂಥ ಭೂಮಿಯನ್ನು 1 ಇಂಚು ಸಹ ಅಕ್ವೈರ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಭಾಗದಲ್ಲಿ. ಇದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ನಂತರದ ದಿನಗಳಲ್ಲಿ ಏನೇನಾಗಿದೆ ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಮೊನ್ನೆ ಎಲ್ಲ ಮಾಧ್ಯಮಗಳು ಕೊಟ್ಟರು, ಡೇಟ್ ವೈಸ್ ಕೊಟ್ಟಿದ್ದಾರೆ, ಯಾವ್ಯಾವ ಡೇಟಲ್ಲಿ ಯಾವ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ದಾರೆ ಬನ್ನಿ ನೋಡ. 7500 ಎಕರೆನಲ್ಲಿ ಸುಮಾರು 6000ಕ್ಕಿಂತ ಹೆಚ್ಚು ಎಕರೆ ಕನ್ಸೆಂಟ್ ಕೊಟ್ಟಿದ್ದಾರೆ ನನ್ನ ಮಾಹಿತಿ ಪ್ರಕಾರ. ಇನ್ನು ಉಳಿದಿರೋದು 1500 ಎಕರೆ ಇರ್ಬೋದು, 1340 ಎಕರೆ ಏನೋ ಇರ್ಬೋದು. ಆಮೇಲೆ ಜನರು ಒಪ್ಪಿಗೆ ನೀಡಿದ ಮೇಲೆ ತಾನೇ ನಾವು ಮಾಡಲಿಕ್ಕಾಗೋದು. ಯಾರು ಕೂಡ ಯಾವುದೇ ರೀತಿಯಾದಂಥ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಹಿಂದೆ ಚನ್ನರಾಯಪಟ್ಟಣದಲ್ಲಿ ರೈತರು ಬೇಡ ಅಂದಾಗ ನಾವು ವಾಪಸ್ ಕೊಟ್ಟಿಲ್ವ? ಇತಿಹಾಸದಲ್ಲಿ ಆಗಿರಲಿಲ್ಲ. ಅದು ಯಾವುದು ಲ್ಯಾಂಡ್ ಅಕ್ವೈರ್ ಮಾಡಿದ್ವಿ ಇಂಡಸ್ಟ್ರಿ ಡಿಪಾರ್ಟ್ಮೆಂಟು, ರೈತರ ಒಂದು ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ವಾಪಸ್ ಕೊಟ್ಟಿದ್ದೀವಿ. ಇವಾಗ ಅವರೇ ವಾಪಸ್ ಬಂದು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ.
ಸೊ ನಥಿಂಗ್ ಕ್ಯಾನ್ ಬಿ ಡನ್ ಬೈ ಫೋರ್ಸ್. ಯಾರು ಇಲ್ಲಿಗಲ್ ಆಗಿ ಜಬರ್ದಸ್ತಿನೂ ಮಾಡೋಕ್ಕಾಗಲ್ಲ, ಕಾನೂನು ಚೌಕಟ್ಟು ಮೀರಿ ಯಾರು ಕೆಲಸನೂ ಮಾಡ್ಲಿಕ್ಕಾಗಲ್ಲ. ಈಗ JDS ಒಂದು ದೊಡ್ಡದೊಂದು ಪ್ರತಿಭಟನೆ ಪಾದಯಾತ್ರೆ ಮಾಡಲಿಕ್ಕೆ ನಾಳೆ ತಯಾರಿ ನಡೆಸ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಯೋಜನೆ ಮಾಡ್ಲಿ ಇವರೇ ಗುಜರಾತ್ನಲ್ಲಿ ಹೋಗಿ ಮಾಡಿ ಅರಾವಳಿನೇ ತೆಗಿಯಕ್ಕೆ ರೆಡಿ ಆಗಿದ್ರಲ್ಲ ರಾಜಸ್ಥಾನದವ್ರು. ನೆನಪಿದ್ಯಾ ನಿಮಗೆ? ರಾಜಸ್ಥಾನ್ ಗೌರ್ಮೆಂಟು ಯಾರು ಗೌರ್ಮೆಂಟು? ಇಡೀ ಅರಾವಳಿನೇ ಮಾರ್ಲಿಕ್ಕೆ ತಯಾರಾಗಿದ್ರಲ್ಲ ಅದಾನಿ ಅಂಬಾನಿಗೆ. ಅದ್ರ ಬಗ್ಗೆ ಯಾವಾಗ ಚರ್ಚೆ ಮಾಡ್ತಾರೆ ಇವರೆಲ್ಲರೂ? JDS ಇರ್ಬೋದು, BJP ಅವ್ರು ಇರ್ಬೋದು. 100 ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂದ್ರೆ ಅಲ್ಲ BJP ಅವರು, ಆ ಸ್ಮಾರ್ಟ್ ಸಿಟಿ ಹೆಂಗೆ ಮಾಡ್ತಿದ್ರಂತೆ? ಹೌ ವುಡ್ ದೇ ಡೂ? ಈಗ ನೀವು ರ್ಯಾಪಿಡ್ ಅರ್ಬನೈಸೇಷನ್ ಆಗ್ತಾ ಇದೆ, ಅದಕ್ಕೆ ನಾವು ಜಾಗ ಮಾಡಬಾರ್ದು ಅಂತ ಹೇಳಿದ್ರೆ ಹೇಗೆ? ಹೌದು, ಪರಿಸರವನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಈಗ 15 ಲಕ್ಷ ಸಸಿಗಳನ್ನು ನಾವು ನೆಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಮಾತ್ರ. ಒಂದು ದೊಡ್ಡ ಅಭಿಯಾನವನ್ನು NA ಹ್ಯಾರಿಸ್ ಅವರು, BDAದವರು ಮತ್ತು ಬೆಂಗಳೂರು ಉಸ್ತುವಾರಿ ಕೃಷ್ಣ ಬೈರೇಗೌಡರು ತೊಗೊಂಡಿದ್ದಾರೆ. ಸಿ ವಿ ಹ್ಯಾವ್ ಟು, ಇಟ್ ಹ್ಯಾಸ್ ಟು ಬಿ ಎ ಹೆಲ್ದಿ ಬ್ಯಾಲೆನ್ಸ್.